ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ವಿಶೇಷವಾಗಿ ಎಲ್ಲ ತಂದೆಯರಿಗೆ ತಂದೆಯರ ದಿವಸದ ಹಾರ್ದಿಕ ಶುಭಾಶಯಗಳು. ಈ ಒಂದು ಒಳ್ಳೆಯ ಸಮಯದಲ್ಲಿ ನಮ್ಮ ದೇವರು ನಮ್ಮ ತಂದೆಯಾಗಿದ್ದಾರೆ. ಆತನ ಪ್ರೀತಿ ಬಹಳ ವಿಶೇಷಕರವಾದದ್ದು. ನಾವು ಯೋಹಾನನು ಅಧ್ಯಾಯ 3:16 ನಾವು ಧ್ಯಾನಿಸುವಾಗ ನಮ್ಮ ತಂದೆಯಾದ ದೇವರು ಈ ಲೋಕದ ಮೇಲೆ ಎಷ್ಟು ಹೆಚ್ಚಾದ ಪ್ರೀತಿ ಇಟ್ಟನ್ನು ನಾವು ನೋಡಿದರೆ, ತನ್ನ ಒಬ್ಬನೇ ಮಗನನ್ನು ಅಂದರೆ ಯೇಸು ಕ್ರಿಸ್ತನನ್ನು ನಮಕ್ಕಾಗಿ ಪಾಪ ನಿವಾರಣಾ ಬಲಿಯಾಗಿ ಅವನು ಕಳುಹಿಸಿದ್ದಾರೆ. ಯೇಸು ಕ್ರಿಸ್ತನನ್ನು ನಂಬುವವರು ಯಾರ ಇದ್ದರೂ ಅವರು ನಶಿಸಿ ಹೋಗದೆ ಅಂದರೆ ನಾಶವಾಗದೆ ನಿತ್ಯ ಜೀವನವನ್ನು ಪಡ್ಕೊಳ್ಳಬೇಕೆಂದು ತಂದೆಯಾದ ದೇವರು ಮಗನನ್ನು ನಮಕ್ಕಾಗಿ ಒಪ್ಪಿಸಿಕೊಟ್ಟಿದ್ದಾನೆ ಎಂದು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಪ್ರಿಯರೇ, ಪಾಪಿಗಳನ್ನು ರಕ್ಷಿಸೋಕ್ಕೋಸ್ಕರ ತಂದೆಯಾದ ದೇವರು ತನ್ನ ಮಗನನ್ನು ಕಳುಹಿಸರಿಂದ ಆತನು ನಮ್ಮ ಮೇಲೆ ಇಟ್ಟಿರುವ ಅಪಾರವಾದ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಪ್ರಿಯರೇ, ಆದುದರಿಂದ ನಾವು ದೇವರನ್ನು ಪ್ರೀತಿ ಸ್ವರೂಪಿ ಎಂದು ನಾವು ಕರೆಯುತ್ತೇವೆ. ಆತನ ಪ್ರೀತಿಯನ್ನು ನಾವು ಧ್ಯಾನಿಸುವಾಗ ಲೂಕನು ಬರೆದ ಸುವಾರ್ತೆ ಅಧ್ಯಾಯ 15 ವಾಕ್ಯ 11 ನಾವು ಧ್ಯಾನಿಸುವಾಗ ಅಲ್ಲಿ ಯೇಸು ಕರ್ತನು ಒಂದು ಸಾಮ್ಯವನ್ನು ಹೇಳುತ್ತಾರೆ. ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅದರಲ್ಲಿ ಕಿರಿಯವನು ಒಂದೊಂದು ದಿವಸದಲ್ಲಿ ತಂದೆ ಬಳಿಗೆ ಬಂದು, ನನ್ನ ಆಸ್ತಿಯನ್ನು, ನನಗೆ ಬರತಕ್ಕಂಥ ಆಸ್ತಿಯನ್ನು ನನಗೆ ಹಂಚಿಕೊಟ್ಟು ಬಿಡಿ ಎಂದು ಅವನು ಕೇಳಲು ತಂದೆ ಅವನಿಗೆ ಕೊಡತಕ್ಕಂಥ ಆಸ್ತಿಯನ್ನು ಹಂಚಿಕೊಟ್ಟಿದ್ದಾರೆ. ಈ ಕಿರಿಯ ಮಗನು ಕೆಲವು ದಿವಸಗಳಾದ ಮೇಲೆ ಎಲ್ಲವನ್ನು ಅವನು ಕೂಡಿಸಿಕೊಂಡು ಒಂದು ದೂರ ದೇಶಕ್ಕೆ ಹೋಗುತ್ತಾನೆ. ಅಲ್ಲಿ ಅವನು ಪಡಿಂಕನಾಗಿ ಬದುಕಿ, ದುಷ್ಟನಾಗಿ ಬದುಕಿ, ಪಾಪ ಮಾಡಿ, ವ್ಯಭಿಚಾರ ಮಾಡಿ ಎಲ್ಲ ಹಣವನ್ನು ಹಾಳು ಮಾಡುತ್ತಾನೆ. ಎಲ್ಲ ಹಾಳಾದ ಮೇಲೆ ಆ ದೇಶದಲ್ಲಿ ಸುತ್ತಲಿರುವ ಎಲ್ಲ ದೇಶಗಳಲ್ಲಿಯೂ ಘೋರವಾದ ಬರಗಾಲ ಬರುತ್ತೆ. ಈ ಬರಗಾಲದಲ್ಲಿ ಅವನು ಏನು ಇಲ್ಲದೆ ಅವನು ಗತಿ ಇಲ್ಲದವನಾಗಿ ಆಗುತ್ತಾನೆ. ಆ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಆ ದೇಶದಲ್ಲಿ ವಾಸವಾಗಿರುವ ಒಬ್ಬ ಯಜಮಾನನ ಬಳಿಗೆ ಹೋಗಿ ಕೆಲಸಕ್ಕೆ ಹೋಗಿ ಸೇರುತ್ತಾನೆ. ಆ ಯಜಮಾನನು ಹಂದಿಯನ್ನು ಮೇಯಿಸುವ ಕೆಲಸವನ್ನು ಅವನಿಗೆ ಕೊಡುತ್ತಾನೆ. ಈ ಹಂದಿಗಳು ತಿನ್ನುವ ಆ ಕಾಯಿಗಳನ್ನಾದರೂ ತಿಂದು ತನ್ನ ಹಸಿವೆಯನ್ನು ತೀರಿಸಿಕೊಳ್ಳುವುದಕ್ಕೆ ಅವನು ಬಯಸ್ತನು. ಆದರೂ ಕೂಡ ಯಾರು ಅವನಿಗೆ ಹಂದಿ ತಿನ್ನುವ ಕಾಯಿಗಳನ್ನು ಕೂಡ ಕೊಟ್ಟಿರಲಿಲ್ಲ ಎಂದು ನೋಡುತ್ತೇವೆ. ಆ ಒಂದು ಸಮಯದಲ್ಲಿ ಅವನಿಗೆ ಬುದ್ಧಿ ಬಂದಿತ್ತು. ಅವನು ಈ ರೀತಿಯಲ್ಲಿ ಯೋಚನೆ ಮಾಡಿದನು, ನನ್ನ ಮನೆಯಲ್ಲಿ ನನ್ನ ತಂದೆ ಕೆಳಗೆ ಕೆಲಸ ಮಾಡುವ ಸೇವಕರು ಕೂಡ ಬೇಕಾದಷ್ಟು ಆಹಾರವಿದೆ, ನಾನು ಇಲ್ಲಿ ಕಷ್ಟಪಡ್ತಾ ಇದ್ದೇನೆ. ಆದುದರಿಂದ ನಾನು ಇವತ್ತು ನನ್ನ ತಂದೆ ಬಳಿಗೆ ತಿರುಗಿ ಹೋಗುವೆನು. ನಾನು ಅವರಿಗೆ ಹೇಳುವೆನು, ನಾನು ನನ್ನ ಪಾಪವನ್ನು ಅರಿಕೆ ಮಾಡುವೆನು. ನಾನು ಪರಲೋಕ ವಿರೋಧವಾಗಿಯೂ ನಿಮಗೆ ಮುಂದೆ ನಾನು ಪಾಪ ಮಾಡಿದೆನು. ಇನ್ನು ನಾನು ನಿನ್ನ ಮಗನೆಂದು ಎನ್ನಿಸಿಕೊಳ್ಳೋದಕ್ಕೆ ನಾನು ಯೋಗ್ಯನಿಲ್ಲ. ಈ ಆಳುಗಳಲ್ಲಿ ಒಬ್ಬನ ಹಾಗೆ ನನ್ನನ್ನು ಸೇರಿಸಿಕೊಳ್ಳಿರಿ ಎಂದು ಬೇಡಿಕೊಳ್ಳೆನೆಂದು ಅವನು ಅಂದುಕೊಂಡು ಅವನು ಪಶ್ಚಾತ್ತಾಪಪಟ್ಟು ಮನಂತಿರುಗಿ ಅವನು ಹೋದನು. ಅವನು ಇನ್ನು ದೂರದಲ್ಲಿ ಇರುವಾಗಲೇ ಅವನ ತಂದೆ ಅವನನ್ನು ಕಂಡು ಅವನ ಮೇಲೆ ಕನಿಕರಪಟ್ಟು ಓಡಿ ಹೋಗಿ ಅವನ ಕೊರಳನ್ನು ಅಪ್ಪಿಕೊಂಡು ಅವನನ್ನು ಬಹಳವಾಗಿ ಮುತ್ತಿಟ್ಟನು. ಈ ಮಗನು ತಂದೆಗೆ, ಅಪ್ಪ, ನಿನಗೆ ವಿರೋಧವಾಗಿಯೂ ಪರಲೋಕಕ್ಕೆ ವಿರೋಧವಾಗಿಯೂ ನಾನು ಪಾಪ ಮಾಡಿದ್ದೇನು. ಇನ್ನು ನಾನು ನಿನ್ನ ಮಗನನ್ನು ಎನ್ನಿಸಿಕೊಳ್ಳುವುದಕ್ಕೆ ನಾನು ಯೋಗ್ಯನಿಲ್ಲ ಎಂದು ಅವನು ತನ್ನ ಪಾಪವನ್ನು ಅರಿಕೆ ಮಾಡಿದನು. ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನೆಲವಂಗಿಯನ್ನು ತಟ್ಟನೆ ತಂದು ಅವನಿಗೆ ಧರಿಸಿರಿ. ಯಾಕೆಂದರೆ ಅವನು ಹಾಕಿಸಿಕೊಟ್ಟಿದ್ದ ಬಟ್ಟೆ ಬಹಳವಾಗಿ ಹಾಳಾಗಿ ಹೋಗಿತ್ತು. ಆ ಒಂದು ಬಟ್ಟೆಯನ್ನು ಬದಲಾಯಿಸಿ ಶ್ರೇಷ್ಠವಾದ ನೆಲವಂಗಿಯನ್ನು ತಂದೆ ಅವನಿಗೆ ತೊಡಿಸುವುದಕ್ಕೆ ಹೇಳುತ್ತಾನೆ. ಆಮೇಲೆ ಅವನ ಕಾಲುಗಳಿಗೆ ಜೋಡನ್ನು ಬಿಡಿಸಿರಿ, ಅವನ ಕೈಯಲ್ಲಿ ಒಂದು ಉಂಗುರವನ್ನು ಹಾಕಿರಿ ಎಂದು ಆಳುಗಳಿಗೆ ಅಪ್ಪಣೆಯನ್ನು ಕೊಡುತ್ತಾನೆ. ಆಮೇಲೆ ಅವನು ಕೊಪ್ಪಿಸಿದ್ದ ಆ ಕರುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಯಾಕೆಂದರೆ ನನ್ನ ಮಗನು ಸತ್ತು ಹೋದವನು ಇವತ್ತು ಬದುಕಿ ಬಂದಿದ್ದಾನೆ, ಕಳೆದು ಹೋದವನು ಇವತ್ತು ಸಿಕ್ಕಿದ್ದಾನೆ ಎಂದು ಅವನು ಬಹಳ ಸಂತೋಷವುಳ್ಳವನಾಗಿ ತಂದೆ ಅವನ ಮಗನ ಪಾಪಗಳನ್ನು ಕ್ಷಮಿಸಿ ಅವನ ಮೇಲೆ ಕನಿಕರವನ್ನು ಹೆಚ್ಚಾಗಿ ತೋರಿಸಿ ಅವನನ್ನು ತಿರುಗ ಸ್ವೀಕರಿಸಿಕೊಂಡು ಅವನು ತಿರುಗಿ ಬಂದದನ್ನು ಕೊಂಡಾಡುತ್ತಾ ಇದ್ದದನ್ನು ನಾವು ನೋಡುತ್ತೇವೆ. ಒಂದು ವೇಳೆ ಈ ಒಂದು ತಂದೆಯ ಪರಿಸ್ಥಿತಿಯಲ್ಲಿ ನಾವು ಇದ್ದರೆ, ಈ ಮಗನು ಎಲ್ಲ ಹಣವನ್ನು, ನಾವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ತಗೊಂಡು ಹೋಗಿ ಪಾಪ ಮಾಡಿ ದುಷ್ಟತನ ಮಾಡಿ ಎಲ್ಲವನ್ನು ಹಾಳು ಮಾಡಿಬಿಟ್ಟು ತಿರುಗಿ ಬಂದು ಕ್ಷಮಾಪಣೆ ಹೇಳಿದರೆ ನಾವು ಕೆಲವು ಸಾರಿ ಕ್ಷಮಿಸುವುದಿಲ್ಲ.
ಒಂದು ವೇಳೆ ಅವನಿಗೆ ಸೆಕೆಂಡ್ ಲೆವೆಲ್ ಟ್ರೀಟ್ಮೆಂಟ್ ಕೊಡಬೇಕು. ಸರಿಪ ಆಳುಗಳಲ್ಲಿ ಒಬ್ಬನಾಗಿ ಇದ್ದುಕೋ, ಏನೋ ನಾವು ಕೊಡೋದನ್ನು ತಿಂದು ಕೊಡುವ ಕೆಲಸವನ್ನು ಮಾಡಿ ಏನೋ ಬದುಕಿಕೋ ಎಂದು ನಾವು ಹೇಳಬಹುದು. ಇಲ್ಲಿ ತಂದೆಯಾದ ದೇವರು ಅವನನ್ನು ಆ ರೀತಿಯಲ್ಲಿ ಬಿಟ್ಟಿರಲಿಲ್ಲ. ಅವನಿಗೆ ಮೊದಲು ತೋರಿಸಿದ ಅದೇ ಪ್ರೀತಿಯನ್ನು ಪಶ್ಚಾತ್ತಾಪಪಟ್ಟು ಮನ ತಿರುಗಿ ಬಂದ ಆ ಮಗನಿಗೆ ಅದೇ ರೀತಿಯಲ್ಲಿ ಶಾಶ್ವತವಾದ ಪ್ರೀತಿಯನ್ನು, ಮಾರ್ಪಡಾದ ಪ್ರೀತಿಯನ್ನು ತೋರಿಸುವುದನ್ನು ನಾವು ನೋಡುತ್ತೇವೆ. ಅವನ ಮೇಲೆ ಕನಿಕರಪಟ್ಟು ಕರುಣೆಯನ್ನು, ದಯೆಯನ್ನು ಹೆಚ್ಚಾಗಿ ತಂದೆ ತೋರಿಸುವುದನ್ನು ನಾವು ನೋಡುತ್ತೇವೆ. ಈ ಒಂದು ಎರಡನೇ ಅವಕಾಶವನ್ನು ಅವನಿಗೆ ನೀಡುವಾಗ ಖಂಡಿತವಾಗಿ ಆ ಮಗನು ಮನ ತಿರುಗಿ ಒಳ್ಳೆಯವನಾಗಿ ಬದುಕುವುದಕ್ಕೆ ಅವನಿಗೆ ಒಂದು ಅವಕಾಶ ಸಿಗುತ್ತೆ. ಅವನು ಇನ್ನು ಮುಂದೆ ಆ ತಪ್ಪಾದ ದಾರಿಗೆ ಅವನು ಹೋಗುವುದಿಲ್ಲ. ಯಾಕೆಂದರೆ ಆ ತಂದೆಯ ಪ್ರೀತಿ ಅವನನ್ನು ಇನ್ನು ಮುಂದೆ ಪಾಪ ಮಾಡುವುದಕ್ಕೆ ಬಿಡಲ್ಲ. ಕ್ರಿಸ್ತನಲ್ಲಿ ಪ್ರಿಯರೇ, ಇದನ್ನು ಕೇಳುತ್ತಾ ಇರುವ ನಾವು ಹೇಗೆ ಇದ್ದೇವೆ, ನಾವು ತಂದೆಯಾಗಿ ಹೇಗೆ ನಮ್ಮ ಮಕ್ಕಳಿಗೆ ಪ್ರೀತಿಯನ್ನು ತೋರಿಸ್ತೇವೆ ಎಂದು ನಾವು ಪರೀಕ್ಷಿಸಿ ನೋಡಬೇಕು. ನಿಜವಾಗಿ ಅವರು ತಪ್ಪುಗಳನ್ನು ಮಾಡುವಾಗ ಕೆಟ್ಟ ಮಾತಲ್ಲಿ ಬೈಯುವುದು, ಹೊಡೆಯುವುದು, ಅವರನ್ನು ಕೆಣಕುವುದು, ಅವರು ಕುಕ್ಕಿ ಹೋಗುವಂಗೆ ಅವರನ್ನು ಬಹಳವಾಗಿ ನೋಯಿಸಿ ದಂಡನೆಗಳನ್ನು ಕೊಡುವುದು ನಮ್ಮ ಅಭ್ಯಾಸಗಳಾಗಿ ಇರುತ್ತವೆ. ನಾವು ಅದನ್ನು ಬದಲಾಯಿಸಿಕೊಳ್ಳಬೇಕು. ಸತ್ಯವೇದ ನಮಗೆ ಹೇಳಿಕೊಡುವ ರೀತಿಯಲ್ಲಿ ನಾವು ಬದುಕಬೇಕು. ತಂದೆಯಾದ ದೇವರು ನಮ್ಮನ್ನು ಪ್ರೀತಿಸುವ ಹಾಗೆ, ನಮ್ಮ ಮೇಲೆ ಕನಿಕರವನ್ನು ತೋರಿಸುವ ಹಾಗೆ ನಾವು ಕೂಡ ನಮ್ಮ ಮಕ್ಕಳ ಮೇಲೆ ಪ್ರೀತಿಯನ್ನು, ಕನಿಕರವನ್ನು ನಾವು ತೋರಿಸಬೇಕೆಂದು ದೇವರು ಬಯಸುತ್ತಾರೆ. ಎಬ್ರಿಯದವರಿಗೆ ಅಧ್ಯಾಯ 6:4 ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಪ್ಪಿಸದೆ, ಅಂದರೆ ಕೆಣಕಿ ಅವರು ಕುಕ್ಕಿ ಹೋಗುವಂಗೆ ಮಾಡದೆ, ಕರ್ತರಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು, ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ ಎಂದು ಹೇಳುತ್ತಾರೆ. 2 ಮುಖ್ಯವಾದ ಕಾರ್ಯಗಳು ಅಲ್ಲಿ ಬರೆಯಲ್ಪಟ್ಟಿದೆ. ನಮ್ಮ ಮಕ್ಕಳು ತಪ್ಪು ಮಾಡುವಾಗ ಅವರನ್ನು ಹೊಡೆದು ಕೆಣಕಿ ಅವರ ಮನಕುಂದಿ ಹೋಗುವಂಗೆ ಮಾಡಬಾರದು. ಆಮೇಲೆ ಯಾವುದೇ ರೀತಿಯ ಎಜುಕೇಶನ್ ಕೊಡಬೇಕಂತ ನೋಡಿದರೆ ಸತ್ಯವೇದದ ಉಪದೇಶದಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸಬೇಕು. ಆಮೇಲೆ ಅವರನ್ನು ಡಿಸಿಪ್ಲಿನ್ ಆಗಿ ನಾವು ಅವ್ರನ್ನು ಬೆಳೆಸಿದರೆ ಅವರು ತಪ್ಪು ಮಾಡುವುದಿಲ್ಲ. ಇನ್ನು ಅವರು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯವರಾಗಿ ತಾಯಿ ತಂದೆಯರಿಗೆ ವಿಧೇಯರಾಗಿ ಅವರು ಬದುಕುವರು. ಆದ್ದರಿಂದ ಸತ್ಯವೇದ ನಮಗೆ ಹೇಳಿಕೊಡುವ ರೀತಿಯಲ್ಲಿ ತಂದೆಯಾಗಿರುವ ನಾವು ಮಕ್ಕಳನ್ನು ನೋಯಿಸದೆ, ಬಹಳವಾಗಿ ನಾವು ಅವರನ್ನು ಹೊಡೆಯದೆ, ಕೆಟ್ಟ ಮಾತಿಂದ ಬೈಯದೆ ನಾವು ಅವರನ್ನು ದೇವರ ಬೋಧನೆಯಲ್ಲಿ, ಕರ್ತನ ಬೋಧನೆಯಲ್ಲಿಯೂ ನಾವು ಡಿಸಿಪ್ಲಿನಲ್ಲಿಯೂ ನಾವು ಬೆಳೆಸಬೇಕೆಂದು ದೇವರು ಹೇಳಿದ ಪ್ರಕಾರ ನಾವು ಅವರನ್ನು ಬೆಳೆಸಿದರೆ ಖಂಡಿತವಾಗಿ ಅವರು ಬರುವ ದಿವಸಗಳಲ್ಲಿ ಸಾಕ್ಷಿಗಳಾಗಿ ಬದುಕುವರು. ಪ್ರಿಯರೇ, ನಾವು ಕೂಡ ನಮ್ಮ ಮಕ್ಕಳು ತಪ್ಪು ಮಾಡಿ ಅವರು ಪಶ್ಚಾತ್ತಾಪಪಟ್ಟು ತಿರುಗಿ ಬರುವಾಗ ದೇವರು ಕರುಣೆಯನ್ನು ತೋರಿಸಿ ಅವರನ್ನು ಕ್ಷಮಿಸಿ ಒಂದು 2ನೇ ಅವಕಾಶ ಕೊಟ್ಟ ರೀತಿಯಲ್ಲಿ ನಮ್ಮ ಮಕ್ಕಳು ನಿಜವಾಗಿ ಪಶ್ಚಾತ್ತಾಪಪಟ್ಟು ಅವರು ತಿರುಗಿ ಬಂದು ಅಪ್ಪ ನನ್ನನ್ನು ಕ್ಷಮಿಸಿರಿ ಎಂದು ಕೇಳುವಾಗ ಅವರನ್ನು ನಾವು ಖಂಡಿತವಾಗಿ ಕ್ಷಮಿಸಬೇಕು. ಅವರನ್ನು ನಾವು ದೇವರು ಸ್ವೀಕರಿಸಿದ ಹಾಗೆ ಸ್ವೀಕರಿಸಿಕೊಂಡು ನಾವು ಹೆಚ್ಚಾದ ಪ್ರೀತಿಯನ್ನು ತೋರಿಸುವಾಗ ಅವರು ಬದಲಾವಣೆ ಹೊಂದಿ ಇನ್ನು ಮುಂದೆ ಅವರು ಮಾಡಿದ ತಪ್ಪುಗಳನ್ನು ಅವರು ತಿರುಗಿ ಮಾಡುವುದಿಲ್ಲ. ಅವರು ಒಳ್ಳೆಯವರಾಗಿ ಬದಲಾಗುತ್ತಾರೆ. ನಮ್ಮ ಪ್ರೀತಿ ಅವರು ಬದಲಾಗುವಂತೆ, ನಮ್ಮ ಪ್ರೀತಿ ಅವರಲ್ಲಿ ಪರಿವರ್ತನೆಯನ್ನು ಖಂಡಿತವಾಗಿ ಅದು ತರುವಂಥದ್ದಾಗಿರುತ್ತೆ. ಆದ್ದರಿಂದ ನಾವು ಕೂಡ ದೇವರು, ಕರುಣಾಮಯವಾದ ದೇವರು, ಪ್ರೀತಿ ಸ್ವರೂಪಿಯಾಗಿರುವ ದೇವರು ಹೆಂಗೆ ನಮ್ಮ ಮೇಲೆ ಪ್ರೀತಿಯನ್ನು ತೋರಿಸಿ ನಮ್ಮ ಪಾಪಗಳೆಲ್ಲವನ್ನು ಕ್ಷಮಿಸಿ ಅದನ್ನು ಅಳಿಸಿ ನಮ್ಮನ್ನು ಮಗಳಾಗಿ ಸ್ವೀಕರಿಸಿಕೊಂಡ ಅದೇ ರೀತಿಯಲ್ಲಿ ನಾವು ಸ್ವೀಕರಿಸಿಕೊಂಡು ಅವರನ್ನು ನಾವು ಸಾಕುವಾಗ, ಅವರಿಗೆ ನಾವು ಒಂದು ಅವಕಾಶವನ್ನು ನೀಡುವಾಗ ಖಂಡಿತವಾಗಿ ಆ ಮಕ್ಕಳು ಮನ ತಿರುಗಿ ಒಳ್ಳೆಯವರಾಗಿ ಬದುಕುವರು. ಅದು ನಿಶ್ಚಯ. ನಾವು ಒಂದು ವೇಳೆ ಸ್ವೀಕರಿಸದೆ ಅವರನ್ನು ಬಹಳವಾಗಿ ನೋಯಿಸಿ ನಾವು ಅವರನ್ನು ಬೈದು ಹೊಡೆದು ನಾವು ಬಿಸಾಕಿ ಬಿಟ್ಟರೆ ಇನ್ನೂ ಹಾಳಾಗಿ ಅವರ ಜೀವನ ಹಾಳಾಗಿ ಒಂದು ವೇಳೆ ಅವರು ಮರಣಕರವಾದ ಪರಿಸ್ಥಿತಿಗೆ ಹೋಗುವುದಕ್ಕೆ ಸಾಧ್ಯತೆಗಳಿವೆ. ನಾನು ಕೆಲವೊಂದು ಉದಾಹರಣೆಗಳನ್ನು ಹಳೆಯ ನಿಯಮದಿಂದ ನಾನು ನಿಮಗೆ ತೋರಿಸಲು ಬಯಸುತ್ತೇನೆ. ನೀವು ಹಳೆಯ ನಿಯಮದಲ್ಲಿ ನೂಹನ ಜೀವನವನ್ನು ನೀವು ನೋಡಿದರೆ ಅವನು ಎಂಥವನಾಗಿ ಬದುಕಿದನು. ದುಷ್ಟರು ತುಂಬಿರುವ
ಆ ಒಂದು ಸಮಯದಲ್ಲಿ, ಆ ಒಂದು ಕಾಲದಲ್ಲಿ ನೀತಿವಂತನಾಗಿಯೂ ತನ್ನ ಕಾಲದಲ್ಲಿ ಬದುಕುತ್ತಾ ಇದ್ದವರಲ್ಲಿ ತಪ್ಪು ಇಲ್ಲದವನಾಗಿಯೂ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೆಯುವನಾಗಿ ಇದ್ದನು ಎಂದು ಸತ್ಯವೇದ ಹೇಳುತ್ತದೆ. ಇದನ್ನು ಅವನ ಮಕ್ಕಳು ಶೇಮ್, ಖಾಮ್, ಜಾಫೆತ್ ನೋಡಿದರು. ನೂಹನ ಹೆಂಡತಿ, ಆ 3 ಮಕ್ಕಳ ಹೆಂಡತಿಯರು ಅವನ ಸಾಕ್ಷಿಯನ್ನು ನೋಡಿ, ಮಳೆ ಇಲ್ಲದ ಕಾಲದಲ್ಲಿ ದೇವರು ಎಲ್ಲ ದುಷ್ಟರನ್ನು ಅಳಿಸಬೇಕು, ನಾನು ಮಳೆಯನ್ನು ಭೂಮಿಯಲ್ಲಿ ಸುರಿಸುವೆನು, ಜಲಪ್ರಳಯದಿಂದ ಈ ಜನರೆಲ್ಲರನ್ನು ನಾನು ಇವತ್ತು ನಾಶ ಮಾಡಿದ್ದೇನೆ ಎಂದು ನೋಹನ್ನು ಕರೆದು ಅವನಿಗೊಂದು ಅಪ್ಪಣೆಯನ್ನು ಕೊಡುತ್ತಾರೆ. ದೇವರು ಹೇಳಿದರು, ನೀನು ತುರಾಯ ಮರದಿಂದ ಒಂದು ನಾವೆಯನ್ನು ಮಾಡಿಕೋ, ಅದಕ್ಕೆ ಬೇಕಾದಷ್ಟು ಮೆಷರ್ಮೆಂಟ್ ಎಲ್ಲ ಕೊಟ್ಟು ಅದರಲ್ಲಿ ನೀವು ನಿಮ್ಮ ಕುಟುಂಬದಲ್ಲಿ ಇರುವವರು ಎಲ್ಲ ಮೃಗಗಳು, ಪಕ್ಷಿಗಳು, ಕ್ರಿಮಿಕೀಟಗಳು ಒಳಗಡೆ ಹೋಗಲಿ. ಆಮೇಲೆ ನಾನು ಈ ಭೂಮಿ ಮೇಲೆ ಮಳೆಯನ್ನು ಬರೆ ಮಾಡುವೆನು, ನೀವು ನಿಮ್ಮ ಕುಟುಂಬವು ಸುರಕ್ಷಿತರಾಗಿ ಇರುವಿರಿ ಎಂದು ದೇವರು ಹೇಳಿದರು. ದೇವರು ಕೊಟ್ಟಂಥ ಅಪ್ಪಣೆಯನ್ನು ಅವನು ಅನುಸರಿಸಿ ಅವನು ಆ ನಾವೆಯನ್ನು ಕಟ್ಟುವುದಕ್ಕೆ ಪ್ರಾರಂಭಿಸ್ತಾನೆ. ಪ್ರಿಯರೇ, ಇಲ್ಲಿ ನೀವು ನೋಡಬೇಕು, ಅವನ ಮಕ್ಕಳು, ಅವನ ಹೆಂಡತಿ, ಅವನ ಮಕ್ಕಳು, ಮದುವೆ ಮಾಡಿಕೊಂಡ ಸೊಸೆಯರು ಎಲ್ಲರೂ ಕೂಡ ಹೇಗೆ ವಿಧೇಯರಾಗಿ ಇದ್ದರು ಎಂದು ನೋಡಿದರೆ, ತಂದೆಯಾದ ನೋಹನು ಸಾಕ್ಷಿಯಾಗಿ ಬದುಕಿದ್ದರಿಂದ ಅವನು ದೇವರೊಂದಿಗೆ ನಡೆಯುವನಾಗಿ ಅನ್ಯೋನ್ಯತೆಯಲ್ಲಿ ಇರುವವನಾಗಿ ಇದ್ದನು. ದೇವರೊಂದಿಗೆ ನಡೆಯುವುದು ಅವನ ಸದ್ಗುಣಗಳಲ್ಲಿ ನೋಡಬಹುದಿತ್ತು. ಆ ರೀತಿಯಲ್ಲಿ ಅವನು ಬದುಕಿದನು. ಅವನು ಬಹಳ ಒಳ್ಳೆಯವನಾಗಿ, ನೀತಿವಂತನಾಗಿ ಅವನು ಬದುಕಿದ್ದರಿಂದ ಅವನ ಸಾಕ್ಷಿಯನ್ನು ನೋಡಿ, ಅವನ ನಡತೆಯನ್ನು ನೋಡಿ ಅವನ ಮಕ್ಕಳು ಅವನಿಗೆ ಏನೂ ಪ್ರಶ್ನೆ ಕೇಳದೆ ವಿಧೇಯರಾಗಿ ಇದ್ದರು. ಅವರೆಲ್ಲ ಒಟ್ಟಿಗೆ ಅವರು ಆ ಕೆಲಸವನ್ನು ಮಾಡಿದರಿಂದ ಒಂದು ನಾವೆಯನ್ನು ದೇವರಿಗಾಗಿ ಸಿದ್ಧಪಡಿಸಿ ಆ ಜಲಪ್ರಳಯ ಬರುವಾಗ ಕುಟುಂಬ ರಕ್ಷಣೆಗಾಗಿ ಅದು ಉಪಯೋಗಿಸಲ್ಪಟ್ಟದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಆ ತಂದೆಯಾದ ನೋಹನು ದೇವರೊಂದಿಗೆ ನಡೆಯುವನಾಗಿ ಸಾಕ್ಷಿಯಾಗಿ ಇದ್ದನು. ಒಂದು ತಂದೆ ಈ ರೀತಿಯಲ್ಲಿ ತನ್ನ ಕುಟುಂಬವನ್ನು ನಡೆಸಬೇಕೆಂದು ದೇವರು ಬಯಸುತ್ತಾರೆ. ನಾವು ಕೂಡ ನಮ್ಮ ಕುಟುಂಬದಲ್ಲಿ ಇರುವ ನಮ್ಮ ಮಕ್ಕಳಿಗೆ, ಹೆಂಡತಿ ಮುಂದೆ, ನಾವು ಇರುವ ಸಮಾಜದಲ್ಲಿ ನಾವು ಸಾಕ್ಷಿಯಾಗಿ ಬದುಕಿದರೆ ಖಂಡಿತವಾಗಿ ನಮ್ಮ ಮಕ್ಕಳು ನಮಗೆ ವಿಧೇಯರಾಗಿ ಇರುವರು. ನಾವು ಕೂಡ ದೇವರ ನಾಮವನ್ನು ನಾವು ಮಹಿಮೆಪಡಿಸುವೆವು. ಎರಡನೇದಾಗಿ ಅಬ್ರಹಾಮನ ನೋಡಿರಿ. ನಂಬಿಕೆಗೆ ತಂದೆಯಾಗಿ ಇದ್ದ ಒಬ್ಬ ಮನುಷ್ಯನು, ಮಗು ಇಲ್ಲದ ಅವನಿಗೆ 100 ವಯಸ್ಸಲ್ಲಿ ದೇವರು ಮಗುವನ್ನು ಕೊಟ್ಟರು. ಈ ಮಗು ಈಸಾಕನು ಹುಟ್ಟಿದ ಮೇಲೆ ದೇವರು ಒಂದಾನೊಂದು ದಿವಸದಲ್ಲಿ ಈಸಾಕನು ಬೆಳೆದ ಮೇಲೆ ಅಬ್ರಹಾಮನ ನಂಬಿಕೆಯನ್ನು ಶೋಧಿಸ್ತಾರೆ. ಪರೀಕ್ಷಿಸುವಾಗ ನಿನ್ನ ಮಗನನ್ನು ನೀನು ಕರ್ಕೊಂಡು ಹೋಗಿ ಒಂದನೊಂದು ಬೆಟ್ಟದ ಮೇಲೆ ಅವನನ್ನು ಬಲಿಯಾಗಿ ನೀನು ಸಮರ್ಪಿಸು ಎಂದು ದೇವರು ಹೇಳುವಾಗ ಅವನು ಯಾವುದು ಪ್ರಶ್ನೆಯನ್ನು ಕೇಳದೆ ಆ ಮಗನನ್ನು ಕರ್ಕೊಂಡು ಹೋಗುತ್ತಾನೆ. ಅಲ್ಲಿ ಒಂದು ಬಲಿಪೀಠವನ್ನು ಕಟ್ಟಿ ಅದು ಮೇಲೆ ತನ್ನ ಮಗನ ಕೈಗಳನ್ನು ಕಾಲುಗಳನ್ನು ಬಿಗಿಯಾಗಿ ಕಟ್ಟಿ ಅವನನ್ನು ಬಲಿಯಾಗಿ ಅರ್ಪಿಸುವುದನ್ನು ನಾವು ನೋಡುತ್ತೇವೆ. ಅವನ ಕೈಯಲ್ಲಿ ಕತ್ತಿಯನ್ನು ಹಿಡಿದುಕೊಂಡು ಮಗನನ್ನು ಸಾಯಿಸುವುದಕ್ಕೆ ಕೈ ಎತ್ತುವಾಗ ಆಕಾಶದಿಂದ ದೇವರು ಅವನ ವಿಧೇಯತೆಯನ್ನು, ಅವನ ನಂಬಿಕೆಯನ್ನು ನೋಡಿ ದೇವರು ಅವನನ್ನು ತಡೆ ಮಾಡಿ ಅವನಿಗೆ ಒಬ್ಬ ಟಗರನ್ನು ತೋರಿಸಿ ಆ ಮಗನ ಜಾಗ ಅಲ್ಲಿ ಮಗನಿಗೆ ಬದಲಾಗಿ ಟಗರನ್ನು ಹಾಕಿ ನನಗೆ ಹೋಮ ಮಾಡು ಎಂದು ದೇವರು ಅವನ ನಂಬಿಕೆಯನ್ನು, ವಿಧೇಯತೆಯನ್ನು ಮೆಚ್ಚಿದನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಇಲ್ಲಿ ಒಂದು ಕಾರ್ಯ ಬಹಳ ಸ್ಪಷ್ಟವಾಗಿ ನಾವು ನೋಡಬಹುದು. ತಂದೆಯಾದ ಅಬ್ರಹಾಮನು ಮಗನನ್ನು ಆ ಬಲಿಪೀಠದ ಮೇಲೆ ಅವನು ಒಪ್ಪಿಸಿಕೊಡುವಾಗ ಮಗನು ಕೂಗಿ ಕಿರಿಚಾಡಿ ಅವನಿಗೆ ವಿರೋಧವಾಗಿ ಅವನೇನು ಮಾಡಿರಲಿಲ್ಲ. ಆ ಮಗನು ಕೂಡ ತಂದೆಯ ಹಾಗೆ ನಂಬಿಕೆಯುಳ್ಳವನಾಗಿ, ತಂದೆಯ ಹಾಗೆ ದೇವರಿಗೆ ವಿಧೇಯನಾಗಿ ಇದ್ದದನ್ನು ನಾವು ನೋಡುತ್ತೇವೆ. ಹಾಗಾದರೆ ತಂದೆಯಲ್ಲಿ ಇರುವ ಸ್ವಭಾವಗಳು, ಒಳ್ಳೆಯ ಸ್ವಭಾವಗಳು ಮಗನಲ್ಲಿ ಖಂಡಿತವಾಗಿ ಬಂದೇ ಬರುತ್ತದೆ. ಆದ್ದರಿಂದ ತಂದೆಯಾಗಿ ಇರುವವರು ದೇವರಿಗೆ ಮೆಚ್ಚುಗೆಯಾಗಿರುವ ರೀತಿಯಲ್ಲಿ ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ಬದುಕೋದು ಮಾತ್ರ ಅಲ್ಲ, ನಾವು ದೇವರಿಗೆ ವಿಧೇಯರಾಗಿ ಪ್ರತಿಯೊಂದು ಕಾರ್ಯದಲ್ಲಿಯೂ ನಾವು ಸಾಕ್ಷಿಗಳಾಗಿ ಬದುಕುವಾಗ ಖಂಡಿತವಾಗಿ ಅದು ಆ ಪ್ರಭಾವ ನಮ್ಮ ಮಕ್ಕಳ ಮೇಲೆ ಬೀರುತ್ತೆ. ಖಂಡಿತವಾಗಿ ಅವರು ಕೂಡ ನಮ್ಮ ಹಾಗೆಯೇ ದೇವರ ಮೇಲೆ ನಂಬಿಕೆ ಇಡೋರು. ಎಲ್ಲ ಪರಿಸ್ಥಿತಿಯಲ್ಲಿಯೂ ಅಬ್ರಹಾಮನು ಹೇಳಿದ್ರಲ್ಲ, ಈಸಾಕನು ಹೋಗುವ ದಾರಿಯಲ್ಲೊಂದು ಪ್ರಶ್ನೆ ಕೇಳುತ್ತಾನೆ,
ನೀವು ಬಲಿ ಕೊಡೋಕೆ ಹೋಗ್ತಾ ಇದ್ದೀರಿ, ಬೆಂಕಿ ಇದೆ, ಕಟ್ಟಿಗೆ ಇದೆ, ಕುರಿ ಎಲ್ಲಿ ಎಂದು ಕೇಳಿದನು. ಅಬ್ರಹಾಮನು ಕೊಟ್ಟ ಉತ್ತರ ಏನು ಗೊತ್ತಾ? ಬೆಟ್ಟದ ಮೇಲೆ ದೇವರು ಎಲ್ಲವನ್ನು ಒದಗಿಸಿಕೊಡುವನು ಎಂದು ಅವನಲ್ಲಿ ನಂಬಿಕೆಯನ್ನು ಹುಟ್ಟಿಸ್ತಾನೆ. ಆದ್ದರಿಂದ ಆ ಬೆಟ್ಟದ ಮೇಲೆ ಅವನು ಬಲಿ ಕೊಡೋಕೆ ಹೋಗುವಾಗ ಆ ಮಗನು ಕೂಡ ಅದೇ ನಂಬಿಕೆ ಇತ್ತು. ತಂದೆಗೆ ವಿರೋಧವಾಗಿ ಅವನು ಏನು ಮಾಡದೆ ಅವನು ವಿಧೇಯನಾಗಿದ್ದನು. ಅದೇ ರೀತಿಯಲ್ಲಿ ತಂದೆಯಾಗಿರುವ ನಮ್ಮಲ್ಲಿ ದೇವರ ಸ್ವಭಾವಗಳಿದ್ದರೆ, ದೇವರ ಮೇಲೆ ಹೆಚ್ಚಾದ ನಂಬಿಕೆ ಇದ್ದರೆ, ನಾವು ದೇವರಿಗೆ ವಿಧೇಯರಾಗಿದ್ದರೆ, ನಮ್ಮ ನಡವಳಿಕೆಯನ್ನು ನೋಡಿ, ನಾವು ಬದುಕುವ ರೀತಿಯನ್ನು ನೋಡಿ ನಮ್ಮ ಮಕ್ಕಳು ಕೂಡ ಅದೇ ರೀತಿಯಲ್ಲಿ ಬದುಕುವರು. ಆಮೇಲೆ ದೇವರ ಚಿತ್ತ ಪ್ರಕಾರ ತನ್ನ ಮಕ್ಕಳ ಮದುವೆಯನ್ನು, ಅವರ ಭವಿಷ್ಯವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಟ್ಟ ತಂದೆ ಅಬ್ರಹಾಮನು. ಅವನ ಮಗನಾದ ಈಸಾಕನಿಗೆ ಅಲ್ಲಿರುವ ಕಾನಾನಿರಲ್ಲಿ ಹೆಣ್ಣನ್ನು ಹುಡುಕದೆ ಅವನು ದೂರ ದೇಶದಲ್ಲಿ ಇರುವ ತನ್ನ ಸಂಬಂಧಿಗಿನ ಮನೆಗೆ ಆಳನ್ನು ಕಳುಹಿಸಿ ದೇವರ ಚಿತ್ತ ಪ್ರಕಾರ ಹೆಣ್ಣನ್ನು ಹುಡುಕಿ ಈಸಾಕನಿಗೆ ಮದುವೆ ಮಾಡಿಕೊಟ್ಟದರಿಂದ ಈಸಾಕನು ರೆಬೇಕಳನ್ನು ಮದುವೆ ಮಾಡಿಕೊಂಡು ಅವನು ತಾಯಿ ಸತ್ತ ಮೇಲೆ ಆ ರೆಬೇಕಳ ಮುಖಾಂತರ ಅವನು ಸಂದೇಶಿಸುವಿಕೆಯನ್ನು ಹೊಂದಿದನು, ಬಹಳ ಆಶೀರ್ವಾದ ಹೊಂದಿದವನಾಗಿ ಬದುಕಿದನು. ನೀವು ನೋಡಿದರೆ ಅದೇ ರೀತಿಯಲ್ಲಿ ಈಸಾಕನು ಕೂಡ ತನ್ನ ಮಗನಾದ ಯಾಕೋಬನಿಗೆ ಅವನ ಮಾವನ ಮನೆಗೆ ಕಳುಹಿಸಿ ಅಲ್ಲಿಂದ ಹೆಣ್ಣನ್ನು ಅವನಿಗೆ ತಂದು ಮದುವೆ ಮಾಡಿಸಿಕೊಡುವುದನ್ನು ನಾವು ನೋಡುತ್ತೇವೆ. ಅವರೆಲ್ಲರೂ ಕೂಡ ಆಶೀರ್ವಾದ ಹೊಂದಿದವರಾಗಿ ದೇವರ ಚಿತ್ತವನ್ನು ಮಾಡಿದರು. ಈ ರೀತಿಯಲ್ಲಿ ನಾವು ಕೂಡ ನಮ್ಮ ಮಕ್ಕಳ ಮದುವೆಯ ಕಾರ್ಯಗಳು, ಭವಿಷ್ಯ ಕಾರ್ಯಗಳು, ಕೆಲಸದ ಕಾರ್ಯಗಳು, ವ್ಯಾಪಾರ, ನಾವು ನೆಲವನ್ನು ಕೊಂಡುಕೊಳ್ಳೋದು, ಎಲ್ಲ ಕಾರ್ಯದಲ್ಲಿಯೂ ನಾವು ದೇವರ ಚಿತ್ತವ ಇಲ್ವಾ ಎಂದು ನಾವು ನೋಡಿ ದೇವರ ಚಿತ್ತ ನೆರವೇರಲಿ ಎಂದು ಪ್ರಾರ್ಥನೆ ಮಾಡಿ ಒಪ್ಪಿಸಿಕೊಟ್ಟು ಆತನ ಚಿತ್ತವನ್ನು ಅನುಸರಿಸಿ ನಾವು ಎಲ್ಲವನ್ನು ನಮ್ಮ ಮಕ್ಕಳಿಗಾಗಿ ಮಾಡುವಾಗ ಅವರು ಆಶೀರ್ವಾದ ಹೊಂದಿದವರಾಗಿ ಬದುಕಿ ಅವರು ಇತರರಿಗೂ ಆಶೀರ್ವಾದ ನಿಧಿಯಾಗಿರುವರು. ನಾವು ದೇವರ ಚಿತ್ತ ಇಲ್ಲದೆ ನಾವು ಮದುವೆ ಕಾರ್ಯಗಳಾಗಲಿ, ನಾವು ಒಂದು ವೇಳೆ ನಮ್ಮ ಮಕ್ಕಳು ಲವ್ ಮಾಡ್ತಾರೆ, ಅದು ಮಾಡ್ತಾರೆ ಎಂದು ಅವರು ಒಂದು ವೇಳೆ ದೇವರಿಗೆ ಚಿತ್ತ ಇಲ್ಲದ ರೀತಿಯಲ್ಲಿ ಅವರು ಮದುವೆ ಮಾಡಿಕೊಂಡ್ರೆ ಆಮೇಲೆ ಅವರು ಕಷ್ಟಪಡೋದನ್ನು ನೋಡಿ ನೀವು ಬಹಳವಾಗಿ ದುಃಖ ಪಡುವಿರಿ. ದೇವರ ಚಿತ್ತ ಪ್ರಕಾರ ನೀವು ಮಾಡಿರಿ ಅಂದರೆ ದೇವರು ನಮಗಾಗಿ ಶ್ರೇಷ್ಠವಾದ ಯೋಜನೆಗಳನ್ನು ಅವರು ಇಟ್ಟಿದ್ದಾರೆ. ಆ ಯೋಜನೆಗಳನ್ನು ಅನುಸರಿಸಿ ನಮ್ಮ ಮಕ್ಕಳಿಗೆ ನಾವು ಭವಿಷ್ಯವನ್ನು ನಾವು ಅವರಿಗೆ ಸಿದ್ಧಪಡಿಸಿಕೊಡಬೇಕು. ಆ ರೀತಿಯಲ್ಲಿ ನಾವು ಮಾಡಿಕೊಟ್ರೆ ಅವರು ಬಹಳ ಚೆನ್ನಾಗಿ ಆಶೀರ್ವಾದ ಹೊಂದಿದವರಾಗಿ ಬದುಕೋದನ್ನು ನಾವು ನೋಡಿ ಸಂತೋಷ ಪಡುವೆವು. ಆಮೇಲೆ ನಾವು ಯೋಬನ ಬಗ್ಗೆ ಧ್ಯಾನಿಸುವಾಗ ಯೋಬನ ಬಗ್ಗೆ ದೇವರೇ ಸಾಕ್ಷಿ ಹೇಳುತ್ತಾರೆ. ಅವನು ದೇಶದಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯಾಗಿಯೂ ಯಥಾರ್ಥ ಚಿತ್ತನಾಗಿಯೂ ಬದುಕಿದವನು. ಯೋಬನಿಗೆ 7 ಗಂಡು ಮಕ್ಕಳು 3 ಹೆಣ್ಣು ಮಕ್ಕಳಿದ್ದರು. ಅವರು ಕೂಡಿ ಬರುವಾಗಲ್ಲ ನೀವು ನೋಡಿದರೆ ಅವರು ಔತಣವನ್ನು ಸಿದ್ಧಪಡಿಸಿ ಔತಣ ಮಾಡುವಾಗಲ್ಲ ನೀವು ನೋಡಿರಿ, ಯೋಬನು ಮುಂಜಾನೆಯಲ್ಲಿ ಎದ್ದೇಳಿದ್ದು ಒಂದು ವೇಳೆ ಈ ಮಕ್ಕಳು ಏನಾದರೂ ಪಾಪ ಮಾಡಿರಬಹುದು, ದೇವರಿಗೆ ವಿರೋಧವಾಗಿ ಏನಾದರೂ ದೂಷಣೆ ಮಾಡಿರಬಹುದು. ಆದ್ದರಿಂದ ಅವನು ಮುಂಜಾನೆ ಎದ್ದೇಳಿದ್ದು ಅವರಿಗಾಗಿ ಅವನು ಹೋಮಗಳನ್ನು ಅರ್ಪಿಸುವುದನ್ನು ಅದನ್ನು ಕ್ರಮವಾಗಿ ಪ್ರತಿ ದಿನವೂ ಅವನು ಮಾಡಿದನೆಂದು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಇಲ್ಲಿ ನೋಡಿರಿ, ಮೊದಲನೇದಾಗಿ ಅವನು ಸಾಕ್ಷಿಯುಳ್ಳವನಾಗಿ ಬದುಕಿದನು. ಎರಡನೇದಾಗಿ ಆ ಮಕ್ಕಳಕ್ಕಾಗಿ ಯಾವಾಗಲೂ ಪ್ರಾರ್ಥನೆ ಮಾಡುವವನಾಗಿ ಅವನು ಬದುಕಿದನು. ಈ ರೀತಿಯಲ್ಲಿ ನಾವು ಒಂದು ಒಳ್ಳೆಯ ಮಾದರಿಯಾದ ದೇವರಿಗೆ ಮೆಚ್ಚುಗೆಯಾಗಿರುವ ತಂದೆಯಾಗಿ ಬದುಕಬೇಕು. ಈ ಮಕ್ಕಳಕ್ಕಾಗಿ ನಾವು ದೇವರ ಪಾದದಲ್ಲಿ ಹೋಗಿ ನಾವು ಪ್ರಾರ್ಥಿಸಬೇಕು, ಅವರನ್ನು ಸರಿದಾರಿಯಲ್ಲಿ ನಡೆಸಬೇಕು. ಯೋಬನು ಆ ಮಕ್ಕಳನ್ನು ಆ ರೀತಿಯಲ್ಲಿ ಅವನು ಸರಿದಾರಿಯಲ್ಲಿ ಸಾಕಿದನು ಎಂದು ನಾವು ನೋಡುತ್ತೇವೆ. ಪ್ರಿಯರೇ, ಆದ್ದರಿಂದ ನಾವು ಕೂಡ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕಾರ್ಯದಲ್ಲಿಯೂ ತಂದೆಯಾಗಿರುವ ನಾವು ದೇವರಿಗೆ ಮೆಚ್ಚುಗೆಯಾಗಿರುವ ರೀತಿಯಲ್ಲಿ ನಾವು ಬದುಕಿ ತೋರಿಸಿ ಆಮೇಲೆ ನಾವು ನಮ್ಮ ಮಕ್ಕಳಿಗೆ ನಾವು ಬೋಧನೆಗಳನ್ನು ಕೊಡುವಾಗ ಆವಾಗ ಅವರು ಅದನ್ನು ಕೇಳುತ್ತಾರೆ. ನಾವು ಸಾಕ್ಷಿಗಳಾಗಿ ಬದುಕದೆ ನಾವು ಅವರನ್ನು ನೀವು ಸಾಕ್ಷಿಗಳಾಗಿ ಬದುಕಿರಿ, ನೀವು ಸತ್ಯವೇದ ಓದು, ನೀನು ಪ್ರಾರ್ಥನೆ ಮಾಡು, ನೀನು ಈ ರೀತಿಯಲ್ಲಿ ಬದುಕನ್ನು ಹೇಳಿದರೆ ಅವರು ಕೇಳುವುದಿಲ್ಲ.
ನಾವು ಸಾಕ್ಷಿಗಳಾಗಿ ಬದುಕಬೇಕು. ಪ್ರಾರ್ಥನೆ ಮಾಡುವವರಾಗಿ, ಸತ್ಯವೇದ ಧ್ಯಾನಿಸುವವರಾಗಿ, ಆ ಸತ್ಯವೇದವನ್ನು ಅನುಸರಿಸಿ ನಾವು ಪ್ರೀತಿಯನ್ನು ಹಂಚಿಕೊಳ್ಳುವವರಾಗಿ, ನಾವು ಪರಿಶುದ್ಧ ಜೀವನ ಜೀವಿಸುವವರಾಗಿ, ದೇವರ ಚಿತ್ತವನ್ನು ಮಾಡುವವರಾಗಿ, ಎಲ್ಲ ಪರಿಸ್ಥಿತಿಗಳಲ್ಲಿಯೂ ದೇವರ ಮೇಲೆ ನಂಬಿಕೆ ಇಟ್ಟು ಬದುಕುವವರಾಗಿ, ಕರುಣೆಯನ್ನು ದಯೆಯನ್ನು ನಾವು ತೋರಿಸಿ ಬದುಕುವಾಗ ನಾವು ಹೆಂಗೆ ಬದುಕುತ್ತೇವೋ ಅದನ್ನು ನೋಡಿ ನಮ್ಮ ಮಕ್ಕಳು ಕೂಡ ಅದೇ ರೀತಿಯಲ್ಲಿ ಅವರು ನಮ್ಮನ್ನು ಹಿಂಬಾಲಿಸುವರು. ದೇವರನ್ನು ನಮ್ಮಲ್ಲಿ ನೋಡಿ ಅವರು ಒಳ್ಳೆಯ ರೀತಿಯಲ್ಲಿ ದೇವರನ್ನು ಹಿಂಬಾಲಿಸುವುದಕ್ಕೆ ಅವರು ಪ್ರಾರಂಭಿಸುವರು. ಆದ್ದರಿಂದ ಪ್ರಿಯರೇ, ತಂದೆಯ ಇರೋ ನಮ್ಮ ಸಾಕ್ಷಿ ಬಹಳ ಮುಖ್ಯ. ನಾವು ಸಾಕ್ಷಿಗಳಾಗಿ ಬದುಕಿದರೆ ಖಂಡಿತವಾಗಿ ನಮ್ಮ ಮಕ್ಕಳು ಕೂಡ ಸಾಕ್ಷಿಗಳಾಗಿ ಬದುಕಿ ದೇವರನ್ನು ಹಿಂಬಾಲಿಸುವವರಾಗಿ, ದೇವರ ಮೇಲೆ ಹೆಚ್ಚಾದ ಪ್ರೀತಿಯನ್ನು ನೀಡುವವರಾಗಿ ಬದುಕಿ ನಮ್ಮ ದೇಶದಲ್ಲಿಯೂ, ನಮ್ಮ ಕುಟುಂಬದಲ್ಲಿಯೂ, ನಮ್ಮ ಸಮಾಜದಲ್ಲಿಯೂ, ದೇವಾಲಯದಲ್ಲಿಯೂ ಸಾಕ್ಷಿಗಳಾಗಿ ನಿಂತು ದೇವರನ್ನು ಮಹಿಮೆಪಡಿಸುವರು. ಪ್ರಿಯರೇ, ನಾವು ಆ ರೀತಿಯಲ್ಲಿ ಸಾಕ್ಷಿಯಾಗಿ ಬದುಕಿ ನಮ್ಮ ಮಕ್ಕಳನ್ನು ಬೆಳೆಸೋಣ, ದೇವರ ನಾಮವನ್ನು ಮಹಿಮೆಪಡಿಸೋಣ. ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಬನ್ನಿರಿ ನಾವು ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ತಂದೆಯೇ, ಮಹೋನ್ನತನೇ, ಈ ಒಳ್ಳೆಯ ಸಮಯದಲ್ಲಿ ನೀವು ತಂದೆಯಾದ ನಮಗೆ ಕೊಟ್ಟಂತ ಈ ಎಲ್ಲ ಬೋಧನೆಗಳಕ್ಕಾಗಿ ನಿಮಗೆ ವಂದನೆಗಳು ನಾವು ಸಲ್ಲಿಸ್ತೇವಪ್ಪ. ನೀವು ಹೇಗೆ ಮಕ್ಕಳ ಮೇಲೆ ಕನಿಕರವನ್ನು ತೋರಿಸಿ, ಪ್ರೀತಿಯನ್ನು ತೋರಿಸಿ, ಅವರ ಪಾಪಗಳನ್ನು ತಪ್ಪುಗಳನ್ನು ಕ್ಷಮಿಸಿ ಮತ್ತೆ ತಿರುಗಿ ಸೇರಿಸಿಕೊಂಡು ಒಂದು ಹೊಸ ಅವಕಾಶವನ್ನು ನೀಡಿ ಒಂದು ಹೊಸ ಜೀವವನ್ನು ನೀಡಿದಿರೋ, ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಮಕ್ಕಳನ್ನು ಕೆಣಕದೆ ಅವರು ಕುಂದಿ ಹೋಗುವಂಗೆ ನಾವು ಅವರನ್ನು ನೋಯಿಸದೆ, ಅವರನ್ನು ದೇವರ ಶಿಕ್ಷೆಯಲ್ಲಿಯೂ ಸತ್ಯವೇದದ ವಾಕ್ಯ ಉಪದೇಶದಲ್ಲಿ ಬೆಳೆಸುತ್ತಾ ಅವರೆಲ್ಲರನ್ನು ನೀವು ಹೇಳಿದ ಹಾಗೆ ಅವರನ್ನು ಬೆಳೆಸುವುದಕ್ಕೆ ನೀವು ನಮಗೆ ಸಹಾಯ ಮಾಡಬೇಕು. ಅಬ್ರಹಾಮನ ಹಾಗೆ, ಯೋಬನ ಹಾಗೆ, ನೂಗನ ಹಾಗೆ ನಾವು ಕೂಡ ಸಾಕ್ಷಿಯುಳ್ಳ ಜೀವನ ಜೀವಿಸುತ್ತಾ ನಾವು ಐತಿಕವಾಗಿ ಪ್ರಾರ್ಥನೆ ಮಾಡುವವರಾಗಿ, ಸತ್ಯವೇದ ಧ್ಯಾನಿಸುವವರಾಗಿ, ಕುಟುಂಬದ ಪ್ರಾರ್ಥನೆಯಲ್ಲಿ ಭಾಗವಹಿಸುವವರಾಗಿ, ಸಾಕ್ಷಿಗಳಾಗಿ ಪ್ರೀತಿಯನ್ನು ಪರಿಶುದ್ಧತೆಯನ್ನು ತೋರಿಸುವವರಾಗಿ, ದೇವರ ಚಿತ್ತವನ್ನು ಮಾಡಿ ಎಲ್ಲ ಸಮಯದಲ್ಲಿ ನಾವು ದೇವರ ಮೇಲೆ ಹೆಚ್ಚಾದ ನಂಬಿಕೆಯನ್ನು ಕ್ರಿಯೆಗಳಲ್ಲಿ ತೋರಿಸುವವರಾಗಿ ಬದುಕಿ ನಾವು ಕೂಡ ನಿಮಗೆ ಸಾಕ್ಷಿಗಳಾಗಿ ಬದುಕುವುದಕ್ಕೆ ನೀವು ನಮಗೆ ಸಹಾಯ ಮಾಡಿರಿ ಅಪ್ಪ. ಈ ರೀತಿಯಲ್ಲಿ ನನ್ನೊಂದಿಗೆ ಪ್ರಾರ್ಥನೆ ಮಾಡ್ತಾ ಇರುವ ಪ್ರತಿಯೊಬ್ಬ ತಂದೆಯಾದ ದೇವರೇ ಆಶೀರ್ವದಿಸಿರಿ. ಅವರ ಮಕ್ಕಳಿಗೆ ಒಳ್ಳೆಯ ಮಾದರಿಯಾಗಿ ಸಾಕ್ಷಿಗಳಾಗಿ ಅವರನ್ನು ನಿಲ್ಲಿಸಿರಿ. ಅವರ ಮುಖಾಂತರ ಅವ್ರ ಕುಟುಂಬ ಆಶೀರ್ವಾದ ಹೊಂದಲಿ. ಅವರ ಮಕ್ಕಳು ಅಪ್ಪ ಸಾಕ್ಷಿಗಳಾಗಿ ಬದುಕಿ ದೇವರ ನಾಮವನ್ನು ಮಹಿಮೆಪಡಿಸಲಿ. ನೀವಂಗೆ ಮಾಡೋದಕ್ಕೆ ಶಕ್ತನಾಗಿರೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪ್ರೀತಿಯ ತಂದೆಯೇ, ಆಮೆನ್.